ಕುಮಾರದು ಹೊಸದೇನಲ್ಲ. ಭಾರತೀಯ ಜನತಾ ಪಾರ್ಟಿಯ ಸಂಸ್ಕೃತಿಯೇ ಆ ರೀತಿ. ಮಹಿಳೆಯರಿಗೆ ಅವಹೇಳನಕಾರಿಯಾಗಿ ಮಾತಾಡ್ತಕ್ಕಂಥದ್ದು ಮೊದಲಿನಿಂದ ಅವರು ನರೇಂದ್ರ ಮೋದಿಯವರು ನಮ್ಮ ಶಶಿ ತರೂರ್ ಅವರ ಪತ್ನಿಗೆ 50 ಕೋಟಿ ಗರ್ಲ್ ಫ್ರೆಂಡ್ ಅಂತ ಹೇಳಿದಂಥವ್ರು. ಇವ್ರ ಹತ್ರ ಜಾಸ್ತಿ ನಿರೀಕ್ಷೆ ಮಾಡೋಕ್ಕಾಗಲ್ಲ. ಕೋರ್ಟ್ ಅದನ್ನು ಸ್ಕ್ವಾಶ್ ಮಾಡಿಲ್ಲ, FIRನ ಆಗಲಿ ಸ್ಕ್ವಾಶ್ ಮಾಡಿಲ್ಲ. ಅದೇ ಒಂದು ಸಂತೋಷ ಸುದ್ದಿ. ಕೋರ್ಟಲ್ಲಿ ಕಠಿಣವಾದ ಕ್ರಮ ತೆಗೆದುಕೊಂಡಾಗ ಎಲ್ಲರೂ ಸಹ ಅದು ಹೊಸ್ನಲ್ಲಿರ್ತಾರೆ. ಪ್ರತಿಯೊಂದಕ್ಕೂ ಅವ್ರಿಗೆ FIR ಸ್ಕ್ವಾಶ್ ಮಾಡೋದು, ಅವ್ರನ್ನ ಕೇಸ್ ಕ್ವಾಶ್ ಮಾಡೋದು ಇದಾದಾಗ ಅವರು ಈ ದೇಶದಲ್ಲಿ ಯಾರೂ ನಮ್ಮನ್ನು ಕೇಳೋರಿಲ್ಲ ಅಂಥೇಳಿ ಎಲ್ಲವನ್ನೂ ಸಹ ಕೈಗೆತ್ಕೊಳ್ತಾರೆ. ಈಗ ಜಾಮೀನು ಮೇಲೆ ಹೊರಗಡೆ ಇದ್ದಾರೆ. ಆದ್ದರಿಂದ ಸ್ವಲ್ಪ ಕಡಿವಾಣ ಬೀಳುತ್ತೆ ಅವ್ರಿಗೆ ನಾಲ್ಗೆಗೆ ಅಂತ ನನಗನ್ಸುತ್ತೆ. ಸಭಾಪತಿಗಳಿಗೆ ನಾವು ದೂರು ಕೊಟ್ಟಿದ್ದೀವಿ. ಸದನದ ಅಗೌರವ ತಂದಿದ್ದಾರೆ. ಚಿಂತಕರ ಚಾವಡಿ ಅಂತ ಹೇಳ್ಸ್ಕೊಳ್ತಕ್ಕಂಥ ಸದನದಲ್ಲಿ ಈ ಥರ ಭಾಷೆಗಳೆಲ್ಲ ಪ್ರಯೋಗ ಆಗ್ತಾಳೆ. ಮೊದಲು ಸಹ ಪ್ರಯೋಗ ಆಗಿದೆ. ಇದನ್ನು ಕಡಿವಾಣ ಹಾಕಬೇಕು ಅಂತೇಳಿ ಅಧ್ಯಕ್ಷರಿಗೆ ಹೇಳಿದ್ದೀವಿ. ಅಧ್ಯಕ್ಷರು ಯಾವ ರೀತಿ ಕ್ರಮ ತೆಗೆದುಕೊಳ್ತಾರೆ ಅಂತ ನೋಡೋಣ, ಕಾದು ನೋಡೋಣ. ಆ ನಂತರ ನಾವು ಸದನ ಪ್ರಾರಂಭ ಆದಾಗ ಅಲ್ಲಿ ಮಾತಾಡ್ತೀವಿ. ಬಿಜೆಪಿಯವರು ಒಂದು ರೀತಿ ಡಿಫೆಂಡ್ ಮಾಡ್ಕೊಳ್ಳೋ ರೀತಿಯಾಗಿ ಅಲ್ಲಲ್ಲ ಮಾತಾಡಿರಲಿಲ್ಲ. ಈಗ ಸಮರ್ಥನೆ ಮಾಡಿಕೊಳ್ಳೋದ್ರಲ್ಲಿ ಭಾರತೀಯ ಜನತಾ ಪಾರ್ಟಿಯವ್ರು ನಿಸ್ಸೀಮರು. ಆ ಥರ ನಾವು ಸಮರ್ಥನೆ ಮಾಡಿಕೊಳ್ಳೋಕೆ ಹೋದ್ರೆ ಅದಕ್ಕೆ ನಾನು ನರೇಂದ್ರ ಮೋದಿ ಅವ್ರ ಹೆಸರು ಹೇಳಿದ್ದು. ಅವರು ಸೋನಿಯಾ ಗಾಂಧಿ ಅವ್ರಿಗೆ ಜರ್ಸಿ ಕೌ ಅಂತ ಹೇಳಿದರು. ಶಶಿ ತರೂರ್ ಪತ್ನಿಗೆ 50 ಕೋಟಿ ಗರ್ಲ್ ಫ್ರೆಂಡ್ ಅಂತ ಹೇಳಿದರು. ಇವೆಲ್ಲ ಕೀಳು ಮಟ್ಟದ ಭಾಷೆಗಳು ಪ್ರಯೋಗ ಮಾಡ್ತಕ್ಕಂಥದ್ರಲ್ಲಿ ಈ ಗೋಬರ್ ಯೂನಿವರ್ಸಿಟಿಯವರು ನಾಗ್ಪುರ್ ಯೂನಿವರ್ಸಿಟಿಯು ಡಾಕ್ಟ್ರೇಟ್ ತಗೊಂಡಿದ್ದಾರೆ. ಆದ್ದರಿಂದ ಎಲ್ಲಿ ತನಕ ಗೋಬರ್ ಯೂನಿವರ್ಸಿಟಿ ನಾಗ್ಪುರ್ ಯೂನಿವರ್ಸಿಟಿನ ನಾವು ಡಿಸಾಲ್ವ್ ಮಾಡೋದಿಲ್ಲ ಅಲ್ಲಿ ತನಕ ಇದು ನಡೀತಾ ಇರುತ್ತೆ. ಸರ್, ಎಲ್ಲೊಂದು ನಿಮ್ಮ ಸರ್ಕಾರದಲ್ಲಿ 25% ಆರೋಪವನ್ನು ಪೂರ್ಣಾನಂದಪುರಿ ಸ್ವಾಮೀಜಿಯವರು ಈಗಾಗಲೇ ಮಾಡಿರುವಂಥದ್ದು. ಅಂದರೆ ಪೂರ್ಣಾನಂದಪುರಿ ಸ್ವಾಮೀಜಿಯವರು 25% 3 ಕೋಟಿಗೆ ಕೇಳಿದ್ದಾರೆ. ಶಿವರಾತ್ ಅಂಗಡಿಗೆ ಗಾಣಿಗರ ಮಟ್ಟಕ್ಕೆ. ಈಗ ಅವೆಲ್ಲ ಲೋಕಾಯುಕ್ತ ಅನ್ನೋದು ಈ ದೇಶದಲ್ಲಿ ಮಾಡಿಟ್ಟಿದ್ದೀವಿ. ಆ ಥರ ಇದ್ದಾಗ ಕಂಪ್ಲೇಂಟ್ ಕೊಡಲಿ, ಅದನ್ನು ತನಿಖೆ ಆಗಲಿ, ಅದಕ್ಕೆ ಯಾರು ಅಡ್ಡ ಬರೋದು. ಕುಮಾರದು ಹೊಸದೇನಲ್ಲ. ಭಾರತೀಯ ಜನತಾ ಪಾರ್ಟಿಯ ಸಂಸ್ಕೃತಿಯೇ ಆ ರೀತಿ. ಮಹಿಳೆಯರಿಗೆ ಅವಹೇಳನಕಾರಿಯಾಗಿ ಮಾತಾಡ್ತಕ್ಕಂಥದ್ದು ಮೊದಲಿನಿಂದ ಅವರು ನರೇಂದ್ರ ಮೋದಿಯವರು ನಮ್ಮ ಶಶಿ ತರೂರ್ ಅವರ ಪತ್ನಿಗೆ 50 ಕೋಟಿ ಗರ್ಲ್ ಫ್ರೆಂಡ್ ಅಂತ ಹೇಳಿದಂಥವ್ರು. ಇವ್ರ ಹತ್ರ ಜಾಸ್ತಿ ನಿರೀಕ್ಷೆ ಮಾಡೋಕ್ಕಾಗಲ್ಲ. ಕೋರ್ಟ್ ಅದನ್ನು ಸ್ಕ್ವಾಶ್ ಮಾಡಿಲ್ಲ, FIRನ ಆಗಲಿ ಸ್ಕ್ವಾಶ್ ಮಾಡಿಲ್ಲ. ಅದೇ ಒಂದು ಸಂತೋಷ ಸುದ್ದಿ. ಕೋರ್ಟಲ್ಲಿ ಕಠಿಣವಾದ ಕ್ರಮ ತೆಗೆದುಕೊಂಡಾಗ ಎಲ್ಲರೂ ಸಹ ಅದು ಹೊಸ್ನಲ್ಲಿರ್ತಾರೆ. ಪ್ರತಿಯೊಂದಕ್ಕೂ ಅವ್ರಿಗೆ FIR ಸ್ಕ್ವಾಶ್ ಮಾಡೋದು, ಅವ್ರನ್ನ ಕೇಸ್ ಕ್ವಾಶ್ ಮಾಡೋದು ಇದಾದಾಗ ಅವರು ಈ ದೇಶದಲ್ಲಿ ಯಾರೂ ನಮ್ಮನ್ನು ಕೇಳೋರಿಲ್ಲ ಅಂಥೇಳಿ ಎಲ್ಲವನ್ನೂ ಸಹ ಕೈಗೆತ್ಕೊಳ್ತಾರೆ. ಈಗ ಜಾಮೀನು ಮೇಲೆ ಹೊರಗಡೆ ಇದ್ದಾರೆ. ಆದ್ದರಿಂದ ಸ್ವಲ್ಪ ಕಡಿವಾಣ ಬೀಳುತ್ತೆ ಅವ್ರಿಗೆ ನಾಲ್ಗೆಗೆ ಅಂತ ನನಗನ್ಸುತ್ತೆ. ಸಭಾಪತಿಗಳಿಗೆ ನಾವು ದೂರು ಕೊಟ್ಟಿದ್ದೀವಿ. ಸದನದ ಅಗೌರವ ತಂದಿದ್ದಾರೆ. ಚಿಂತಕರ ಚಾವಡಿ ಅಂತ ಹೇಳ್ಸ್ಕೊಳ್ತಕ್ಕಂಥ ಸದನದಲ್ಲಿ ಈ ಥರ ಭಾಷೆಗಳೆಲ್ಲ ಪ್ರಯೋಗ ಆಗ್ತಾಳೆ. ಮೊದಲು ಸಹ ಪ್ರಯೋಗ ಆಗಿದೆ. ಇದನ್ನು ಕಡಿವಾಣ ಹಾಕಬೇಕು ಅಂತೇಳಿ ಅಧ್ಯಕ್ಷರಿಗೆ ಹೇಳಿದ್ದೀವಿ. ಅಧ್ಯಕ್ಷರು ಯಾವ ರೀತಿ ಕ್ರಮ ತೆಗೆದುಕೊಳ್ತಾರೆ ಅಂತ ನೋಡೋಣ, ಕಾದು ನೋಡೋಣ. ಆ ನಂತರ ನಾವು ಸದನ ಪ್ರಾರಂಭ ಆದಾಗ ಅಲ್ಲಿ ಮಾತಾಡ್ತೀವಿ. ಬಿಜೆಪಿಯವರು ಒಂದು ರೀತಿ ಡಿಫೆಂಡ್ ಮಾಡ್ಕೊಳ್ಳೋ ರೀತಿಯಾಗಿ ಅಲ್ಲಲ್ಲ ಮಾತಾಡಿರಲಿಲ್ಲ. ಈಗ ಸಮರ್ಥನೆ ಮಾಡಿಕೊಳ್ಳೋದ್ರಲ್ಲಿ ಭಾರತೀಯ ಜನತಾ ಪಾರ್ಟಿಯವ್ರು ನಿಸ್ಸೀಮರು. ಆ ಥರ ನಾವು ಸಮರ್ಥನೆ ಮಾಡಿಕೊಳ್ಳೋಕೆ ಹೋದ್ರೆ ಅದಕ್ಕೆ ನಾನು ನರೇಂದ್ರ ಮೋದಿ ಅವ್ರ ಹೆಸರು ಹೇಳಿದ್ದು. ಅವರು ಸೋನಿಯಾ ಗಾಂಧಿ ಅವ್ರಿಗೆ ಜರ್ಸಿ ಕೌ ಅಂತ ಹೇಳಿದರು. ಶಶಿ ತರೂರ್ ಪತ್ನಿಗೆ 50 ಕೋಟಿ ಗರ್ಲ್ ಫ್ರೆಂಡ್ ಅಂತ ಹೇಳಿದರು. ಇವೆಲ್ಲ ಕೀಳು ಮಟ್ಟದ ಭಾಷೆಗಳು ಪ್ರಯೋಗ ಮಾಡ್ತಕ್ಕಂಥದ್ರಲ್ಲಿ ಈ ಗೋಬರ್ ಯೂನಿವರ್ಸಿಟಿಯವರು ನಾಗ್ಪುರ್ ಯೂನಿವರ್ಸಿಟಿಯು ಡಾಕ್ಟ್ರೇಟ್ ತಗೊಂಡಿದ್ದಾರೆ. ಆದ್ದರಿಂದ ಎಲ್ಲಿ ತನಕ ಗೋಬರ್ ಯೂನಿವರ್ಸಿಟಿ ನಾಗ್ಪುರ್ ಯೂನಿವರ್ಸಿಟಿನ ನಾವು ಡಿಸಾಲ್ವ್ ಮಾಡೋದಿಲ್ಲ ಅಲ್ಲಿ ತನಕ ಇದು ನಡೀತಾ ಇರುತ್ತೆ. ಸರ್, ಎಲ್ಲೊಂದು ನಿಮ್ಮ ಸರ್ಕಾರದಲ್ಲಿ 25% ಆರೋಪವನ್ನು ಪೂರ್ಣಾನಂದಪುರಿ ಸ್ವಾಮೀಜಿಯವರು ಈಗಾಗಲೇ ಮಾಡಿರುವಂಥದ್ದು. ಅಂದರೆ ಪೂರ್ಣಾನಂದಪುರಿ ಸ್ವಾಮೀಜಿಯವರು 25% 3 ಕೋಟಿಗೆ ಕೇಳಿದ್ದಾರೆ. ಶಿವರಾತ್ ಅಂಗಡಿಗೆ ಗಾಣಿಗರ ಮಟ್ಟಕ್ಕೆ. ಈಗ ಅವೆಲ್ಲ ಲೋಕಾಯುಕ್ತ ಅನ್ನೋದು ಈ ದೇಶದಲ್ಲಿ ಮಾಡಿಟ್ಟಿದ್ದೀವಿ. ಆ ಥರ ಇದ್ದಾಗ ಕಂಪ್ಲೇಂಟ್ ಕೊಡಲಿ, ಅದನ್ನು ತನಿಖೆ ಆಗಲಿ, ಅದಕ್ಕೆ ಯಾರು ಅಡ್ಡ ಬರೋದು.